ಹೆಲೋ ಸ್ಟೂಡೆಂಟ್ಸ್, ನಮಸ್ಕಾರ. ಪಾಂಚಜನ್ಯ IASನ ಪ್ರೈಮ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಕಳೆದ ಕೆಲ ದಿನಗಳಿಂದ ನಿಮಗೆ ಹಿಂದೂ ನ್ಯೂಸ್ ಪೇಪರ್ನಲ್ಲಿರುವಂತಹ 1 ಅಥವಾ 2 ಆರ್ಟಿಕಲ್ಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಬಹಳ ಸಮಯ ಇರೋದಿಲ್ಲ, ಹಾಗೇನೆ ಕೆಲವೊಂದು ಬಾರಿ ಇದನ್ನು ಮೊಬೈಲಲ್ಲಿ ಓದ್ತಾ ಇರ್ತೀರಿ ನೀವು, ಲ್ಯಾಪ್ಟಾಪ್ ಎಲ್ಲರ ಬಳಿ ಇರೋದಿಲ್ಲ. ಸರ್, ನಾವು ಹೇಗೆ ಓದಬೇಕು ಇದನ್ನು? ನಮಗೆ ಟೈಮ್ ಬಹಳ ತೆಗೆದುಕೊಳ್ತಾ ಇದೆ, ಹೇಗೆ ನಾನು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ ನಾನು ಸಿಂಪಲಾಗಿ ಹೇಳ್ತೀನಿ, ಗಮನ ಇಟ್ಕೊಂಡು ಕೇಳಿ. ಕನಿಷ್ಠ 1 ಆರ್ಟಿಕಲನ್ನು ನೀವು ಓದ್ಬೋದು. 2 ಓದೋದು ತುಂಬ ಒಳ್ಳೆಯದು. ಕನಿಷ್ಠ ಬಿಗಿನಿಂಗಲ್ಲಿ ಒಂದು 3 ತಿಂಗಳು ಆ ಒಂದು 2-3 ಆರ್ಟಿಕಲ್ ನಾವೇನು ಕೊಟ್ಟಿರ್ತೀವಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲನ್ನು ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಸಾಲನ ಇಂಗ್ಲೀಷಲ್ಲಿ ಓದಬೇಕು, ಅದನ್ನು ನೀವೇ ಸ್ವಂತ ಥಿಂಕ್ ಮಾಡಬೇಕು, ಅರ್ಥ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಆಮೇಲೆ ಅಲ್ಲೇ ಕನ್ನಡದಲ್ಲಿ ಅದರ ನೀಟಾಗಿರುವಂಥ ಅನುವಾದವನ್ನು ಕೊಟ್ಟಿರ್ತೀವಿ, ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು, ನೀವೆಲ್ಲಿ ತಪ್ಪಿದ್ರಿ ಅಂತ ತಿಳ್ಕೊಳ್ಬೇಕು. ಈ ಥರ 3 ತಿಂಗಳು ಮಾಡಿ, ಆಮೇಲೆ ಬರ್ತಾ ಬರ್ತಾ ಬರೀ ಇಂಗ್ಲೀಷನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಥರ 1 ವರ್ಷ ನೀವು ಮಾಡಿದ್ರಿ ಅಂದರೆ ಬಹಳಷ್ಟು ನಾಲೆಜ್ ನಿಮಗೆ ಬರುತ್ತೆ ಮತ್ತು ಇಂಗ್ಲೀಷ್ ತುಂಬ ಈಸಿ ಆಗುತ್ತೆ. ಇಟ್ ಈಸ್ ಪಾಸಿಬಲ್. ಆಮೇಲೆ ಅಕಸ್ಮಾತ್ ನಿಮ್ಗೆ ಟೈಮೇ ಸಿಕ್ಕಿಲ್ಲ ಅವತ್ತು ಅಂದರೆ ಕನಿಷ್ಠ 1 ಪೇಜ್ ಆದರೂ ಓದಲೇಬೇಕು. ಕನಿಷ್ಠ 1 ಪೇಜ್, ಮ್ಯಾಕ್ಸಿಮಮ್ ನಾವು ಎಷ್ಟು ಕೊಟ್ಟಿರ್ತೀವಿ ಅಷ್ಟು. ಓಕೆ, ಒಂದು ಅರ್ಧ ಗಂಟೆ ಇದಕ್ಕೆ ನೀವು ಪ್ರತಿದಿನ ಕೊಟ್ರಿ ಅಂದ್ಕೊಳ್ಳಿ, ಯು ವಿಲ್ ಬಿ ಸಕ್ಸಸ್ಫುಲ್. ಆಲ್ ದಿ ಬೆಸ್ಟ್. ನಮಸ್ಕಾರ.